ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಅಕ್ಷಕುಮಾರನನ್ನು ಕೊಂದುದು ಎಂಬ 47ನೆಯ ಸರ್ಗಕ್ಕೆ ಸ್ವಾಗತ. ಹೀಗೆ ಈ 5 ಮಂದಿ ಸೇನಾಪತಿಗಳು ತಮ್ಮ ತಮ್ಮ ಸೈನ್ಯಗಳೊಡನೆ ಹನುಮಂತನಿಂದ ಹತರಾದ ಸಂಗತಿಯು ಆ ಕ್ಷಣವೇ ರಾವಣನ ಕಿವಿಗೆ ಮುಟ್ಟಿತು. ಆಗಲೇ ರಾಕ್ಷಸ ಚಕ್ರವರ್ತಿಯು ಮುಂದೆ ಯಾರನ್ನು ಕಳುಹಿಸಬಹುದೆಂದು ಚಿಂತಿಸಿ ಕೊನೆಗೆ ಯಾವಾಗಲೂ ಕೊಬ್ಬಿನಿಂದುಬ್ಬಿ ಯುದ್ಧಕ್ಕೆ ಕಾಲೆತ್ತಿ ನಿಂತಿರುವ ತನ್ನ ಮಗನಾದ ಅಕ್ಷಕುಮಾರನು ಮುಂದಿರುವುದನ್ನು ಕಂಡು ಅವನ ಮೇಲೆ ಕಣ್ಣಿಟ್ಟನು. ರಾವಣನು ತನ್ನನ್ನು ದೃಷ್ಟಿಯಿಟ್ಟು ನೋಡಿದೊಡನೆ ಇಂಗಿತಜ್ಞನಾದ ಅಕ್ಷಕುಮಾರನು ಯುದ್ಧಕ್ಕೆ ಪ್ರೇರಿತನಾಗಿ ಸ್ವರ್ಣಮಯವಾದ ಧನುಸ್ಸನ್ನು ತೆಗೆದುಕೊಂಡು ಯಾಗದಲ್ಲಿ ಬ್ರಾಹ್ಮಣರು ಹೋಮ ಮಾಡಿದ ಹವಿಸ್ಸಿನಿಂದ ಜ್ವಲಿಸುವ ಅಗ್ನಿಯಂತೆ ದಿಗ್ಗನೆ ಆ ಸಭಾಸ್ಥಾನದಿಂದ ಎದ್ದನು. ಮತ್ತು ಮಹಾವೀರ್ಯವುಳ್ಳ ಆ ರಾಕ್ಷಸ ಕುಮಾರನು ಬಾಲ ಸೂರ್ಯನಂತೆ ದೇದೀಪ್ಯಮಾನವಾಗಿಯೂ ಸುವರ್ಣಾಲಂಕೃತವಾಗಿಯೂ ಇರುವ ಒಂದು ಮಹಾರಥವನ್ನೇರಿ ಹನುಮಂತನಿದ್ದ ಕಡೆಗೆ ಹೊರಟನು. ಆ ರಥವಾದರೂ ಎಷ್ಟೋ ಮಹಾ ತಪಸ್ಸುಗಳನ್ನು ಮಾಡಿ ಸಂಪಾದಿಸಿದ ದಿವ್ಯ ರಥವು ಬಂಗಾರದ ಕುಸುರಿಗಳಿಂದ ಅಲಂಕೃತವಾದ ಆ ರಥದ ಸುತ್ತಲೂ ಅಲಂಕಾರಾರ್ಥವಾದ ಪತಾಕೆಗಳು ತೂಗಾಡುತ್ತಿರುವವು. ಅದರ ಮೇಲೆ ರತ್ನಮಯವಾದ ಧ್ವಜವು ಶೋಭಿಸುತ್ತಿರುವುದು. ಮನೋವೇಗವುಳ್ಳ 8 ಉತ್ತಮ ಅಶ್ವಗಳು ಅದನ್ನು ಎಳೆಯುತ್ತಿರುವವು. ಅದನ್ನು ತಡೆಯುವುದು ದೇವಾಸುರರಿಗೂ ಸಾಧ್ಯವಿಲ್ಲ. ಅದರ ಗತಿಗೆ ಎಲ್ಲಿಯೂ ತಡೆಯಿಲ್ಲ. ಸೂರ್ಯನಂತೆ ದೇದೀಪ್ಯಮಾನವಾಗಿ ಜ್ವಲಿಸುತ್ತಾ ಭೂಸ್ಪರ್ಶವಿಲ್ಲದೆ ಆಕಾಶದಲ್ಲಿಯೇ ಸಂಚರಿಸುವಂತಿರುವುದು. ಯುದ್ಧಕ್ಕಾಗಿ ಸಿದ್ಧಪಡಿಸಲ್ಪಟ್ಟ ಆ ರಥದಲ್ಲಿ ಅಲ್ಲಲ್ಲಿ ಬಾಣಗಳಿಂದ ತುಂಬಿದ ಬತ್ತಳಿಕೆಗಳು, ಅದರ 8 ಮೂಲೆಗಳಲ್ಲಿ 8 ಕತ್ತಿಗಳು ಕಟ್ಟಲ್ಪಟ್ಟಿರುವವು. ಸುತ್ತಲೂ ಗಂಟೆಗಳು ಆಡುತ್ತಿರುವವು. ಶಕ್ತಿ ತೋಮರಾದಿ ಆಯುಧಗಳು ಸಾಲು ಸಾಲಾಗಿ ಇರಿಸಲ್ಪಟ್ಟಿರುವವು. ಮತ್ತು ಅದರಲ್ಲಿ ಕವಚ ಧನುರ್ಬಾಣಗಳೇ ಮೊದಲಾದ ಯುದ್ಧ ಸಾಮಗ್ರಿಗಳೆಲ್ಲವೂ ಸಂಪೂರ್ಣವಾಗಿ ತುಂಬಿರುವವು. ಚಂದ್ರನಂತೆ ಬಿಳುಪಾಗಿಯೂ ಸೂರ್ಯನಂತೆ ಹೊಂಬಣ್ಣವಾಗಿಯೂ ಇರುವ ಕುದುರೆಯ ಕಟ್ಟು ಮೊದಲಾದ ಚಿನ್ನದ ಹೊರಜಿಗಳು ಅಲ್ಲಲ್ಲಿ ಸಿದ್ಧವಾಗಿ ಇಡಲ್ಪಟ್ಟಿರುವವು. ಸೂರ್ಯನಂತೆ ಕಾಂತಿ ವಿಶಿಷ್ಟವಾದ ಆ ಮಹಾರಥವನ್ನೇರಿ ದೇವತೆಗಳಿಗೆಣೆಯಾದ ಪರಾಕ್ರಮವುಳ್ಳ ಆ ಅಕ್ಷಕುಮಾರನು ಅಶೋಕವನದ ಕಡೆಗೆ ಹೊರಟನು. ಹೀಗೆ ಅಕ್ಷಕುಮಾರನು ರಥಾರೂಢನಾಗಿ ತನ್ನ ಚತುರಂಗ ಬಲವನ್ನು ಸಂಗಡ ಕರೆದುಕೊಂಡು ಆ ಸೈನ್ಯದಲ್ಲಿರುವ ಆನೆ ಕುದುರೆಗಳ ಕೂಗಿನಿಂದಲೂ ರಥಧ್ವನಿಗಳಿಂದಲೂ ಭೂಮ್ಯಾಕಾಶಗಳೆರಡನ್ನು ತುಂಬುತ್ತಾ ಮಹಾಟ್ಟಹಾಸದಿಂದ ಹೊರಟು ತೋಟದ ಹೊರಬಾಗಿಲಲ್ಲಿ ಕುಳಿತಿದ್ದ ಹನುಮಂತನ ಸಮೀಪಕ್ಕೆ ಬಂದು ಸಿಂಹದಂತೆ ಗಂಭೀರ ದೃಷ್ಟಿಯುಳ್ಳ ಆ ಅಕ್ಷಕುಮಾರನು ಪ್ರಜಾಕ್ಷಯಕ್ಕಾಗಿ ಹೊರಟ ಪ್ರಳಯ ಕಾಲಾಗ್ನಿಯಂತೆ ಕಾಣುತ್ತಾ ಮುಂದೆ ಬಂದು ಆ ಕಪಿಯ ಅದ್ಭುತ ಆಕಾರವನ್ನು ಅವನ ಯುದ್ಧೋತ್ಸಾಹವನ್ನು ನೋಡಿ ಆಶ್ಚರ್ಯದಿಂದ ಬೆರಗಾಗಿ ಗೌರವ ಬುದ್ಧಿಯಿಂದಲೇ ಆತನನ್ನು ನೋಡುತ್ತಿದ್ದನು. ಮಹಾಬಲನಾದ ಅಕ್ಷಕುಮಾರನು ಆ ಮಹಾಕಪಿಯ ವೇಗವನ್ನು, ಶತ್ರುಗಳ ವಿಷಯದಲ್ಲಿ ಆತನಿಗಿರುವ ಪರಾಕ್ರಮವನ್ನು, ತನ್ನ ಬಲವನ್ನು ಹೋಲಿಸಿ ನೋಡಿಕೊಂಡು ಅವುಗಳ ತಾರತಮ್ಯವನ್ನು ತನ್ನಲ್ಲಿ ತಾನೇ ನಿರ್ಣಯಿಸಿಕೊಂಡು ವಸಂತ ಕಾಲದ ಸೂರ್ಯನಂತೆ ತಾನು ತೇಜಸ್ಸಿನಿಂದ ಉಬ್ಬುತ್ತಿದ್ದನು. ಹೀಗೆ ಆ ರಾಕ್ಷಸನು ಮನಸ್ಸಿನಲ್ಲಿ ಬಲಾಬಲಗಳನ್ನು ನೋಡಿಕೊಂಡು ಕೊನೆಗೆ ಕೋಪದಿಂದ ಯುದ್ಧಕ್ಕೆ ದೃಢವಾಗಿ ಕಾಲೂರಿ ನಿಂತು ಮೊದಲು ಎಚ್ಚರಿಕೆಯಿಂದ 3 ತೀಕ್ಷ್ಣ ಬಾಣಗಳನ್ನು ಹನುಮಂತನ ಮೇಲೆ ಬಿಟ್ಟು ಆ ವ್ಯಾಜದಿಂದ ಆತನನ್ನು ಯುದ್ಧಕ್ಕೆ ರೇಗಿಸಿದನು. ಮತ್ತು ಆ ರಾಕ್ಷಸ ಕುಮಾರನು ಹನುಮಂತನ ಹೆಮ್ಮೆಯನ್ನು, ಎಂತಹ ಶ್ರಮವನ್ನಾದರೂ ಸಹಿಸಬಲ್ಲ ಆತನ ದೇಹ ಲಾಘವವನ್ನು, ಶತ್ರು ಜಯದಲ್ಲಿ ಅವನಿಗಿರುವ ಸಾಮರ್ಥ್ಯವನ್ನು ಚೆನ್ನಾಗಿ ತಿಳಿದು ಧೈರ್ಯಗುಂದದ ಮನಸ್ಸುಳ್ಳವನಾಗಿ ಧನುರ್ಬಾಣಗಳನ್ನು ಕೈಯಲ್ಲಿ ಸಿದ್ಧವಾಗಿ ಹಿಡಿದು ಯುದ್ಧಾರಂಭ ಸೂಚಕವಾದ ದೃಷ್ಟಿಯಿಂದ ಹನುಮಂತನನ್ನು ನೋಡಿದನು. ಬಂಗಾರದ ಪದಕದಿಂದ ಕೂಡಿದ ತೋಳ್ಬಳೆಗಳನ್ನು, ಅಂದವಾದ ಕುಂಡಲಗಳನ್ನು ಧರಿಸಿದ ಆ ರಾಕ್ಷಸನು ಹೀಗೆ ತೀವ್ರ ಪರಾಕ್ರಮವನ್ನು ತೋರಿಸುತ್ತಾ ಹನುಮಂತನನ್ನು ಎದುರಿಸಿ ನಿಲ್ಲಲು ಆಗ ಅವರಿಬ್ಬರ ಸೇರುವೆಯು ದೇವಾಸುರರನ್ನು ಬೆಚ್ಚರಗೊಳಿಸುವಂತಿತ್ತು. ಆ ಮಹಾವೀರರ ಹೋರಾಟವನ್ನು ನೋಡಿ ಹೆದರಿ ಭೂಮಿಯು ಮೊರೆಯಿಟ್ಟಿತು.
ಸೂರ್ಯನು ತಣ್ಣಗಾದನು, ವಾಯುವು ನಿಶ್ಚಲವಾಯಿತು, ಬೆಟ್ಟ ಮೊದಲಾದ ಅಚಲ ವಸ್ತುವು ಅಲ್ಲಾಡಿ ಹೋಯಿತು, ಆಕಾಶವು ಕೂಗಿತು, ಸಮುದ್ರವು ಕಲಗಿ ಹೋಯಿತು. ಗುರಿ ನೋಡುವುದರಲ್ಲಿಯೂ ಬಾಣ ಸಂಧಾನ ಮಾಡುವುದರಲ್ಲಿಯೂ ಸಂಧಾನ ಮಾಡಿದ ಬಾಣವನ್ನು ಗುರಿಯಿಟ್ಟು ಹೊಡೆಯುವುದರಲ್ಲಿಯೂ ಅತಿ ನಿಪುಣನಾದ ಆ ಅಕ್ಷಕುಮಾರನು ತೀಕ್ಷ್ಣವಾದ ಅಲಗುಗಳಿಂದಲೂ ವೇಗವಾದ ಗರಿಗಳಿಂದಲೂ ಚಿನ್ನದ ಹಿಡಿಗಳಿಂದಲೂ ಕೂಡಿ ವಿಷಸರ್ಪಗಳಂತಿದ್ದ 3 ಬಾಣಗಳನ್ನು ಆ ಹನುಮಂತನ ತಲೆಗೆ ಗುರಿಯಿಟ್ಟು ಹೊಡೆದನು. ಆ 3 ಬಾಣಗಳು ಏಕಕಾಲದಲ್ಲಿ ಬಂದು ಹನುಮಂತನ ತಲೆಗೆ ನಾಟಿಕೊಳ್ಳಲು ಆ ಗಾಯದ ರಕ್ತದಿಂದ ತೊಯ್ದ ತೊಳಲುವ ಕಣ್ಣುಗಳುಳ್ಳ ಆ ಹನುಮಂತನು ಆಗಲೇ ಉದಿಸಿ ಬಂದ ಬಾಲಸೂರ್ಯನಂತೆ ರಕ್ತವರ್ಣದಿಂದ ಶೋಭಿಸುತ್ತಿದ್ದನು. ಆ ಬಾಣ ಧಾರೆಗಳೇ ಸೂರ್ಯ ಕಿರಣ ಧಾರೆಗಳಂತೆ ತೋರುತ್ತಿದ್ದವು. ಆಮೇಲೆ ಸುಗ್ರೀವನಿಗೆ ಪ್ರಧಾನಮಂತ್ರಿಯಾದ ಆ ಆಂಜನೇಯನು ತನ್ನೊಡನೆ ಯುದ್ಧಕ್ಕಾಗಿ ಬಂದು ನಿಂತಿರುವ ಆ ರಾಜಕುಮಾರನನ್ನು, ಅವನ ಕೈಯಲ್ಲಿ ಹಿಡಿದಿರುವ ವಿಚಿತ್ರ ಸಾಯಕಗಳನ್ನು, ವಿಚಿತ್ರ ಧನುಸ್ಸನ್ನು ನೋಡಿ, ಭಲೆ, ನನಗೆ ತಕ್ಕ ವೈರಿಯೇ ಸಿಕ್ಕಿದನು ಎಂದು ಹಿಗ್ಗುತ್ತಾ ತನ್ನ ಮೈಯನ್ನು ಮತ್ತಷ್ಟು ಬೆಳೆಸಿದನು. ಬಲದಿಂದಲೂ ವೀರ್ಯದಿಂದಲೂ ಉಬ್ಬಿದ ಆ ಹನುಮಂತನು ತೀವ್ರ ಕೋಪದಿಂದ ಮಧ್ಯಾಹ್ನ ಸೂರ್ಯನಂತೆ ಜ್ವಲಿಸುತ್ತಾ ಕೆಂಡದಿಂದ ಕೆಂಪೇರಿದ ತನ್ನ ಕಣ್ಣುಗಳಿಂದಲೇ ಆ ಅಕ್ಷಕುಮಾರನನ್ನು, ಅವನ ಸೈನ್ಯವನ್ನು, ಅವನ ವಾಹನವನ್ನು ದಹಿಸಿ ಬಿಡುವಂತೆ ನೋಡುತ್ತಿದ್ದನು. ಕಾಳ ಮೇಘದಂತಿದ್ದ ಆ ರಾಕ್ಷಸನು ಇಂದ್ರಧನುಸ್ಸಿನಂತಿರುವ ವಿಚಿತ್ರ ಕಾರ್ಮುಕವನ್ನು ಹಿಡಿದು ಪರ್ವತದಂತೆ ಮಹಾಕಾಯವುಳ್ಳ ಆ ಆಂಜನೇಯನ ಮೇಲೆ ಬಾಣವರ್ಷವನ್ನು ಕರೆಯುತ್ತಿರಲು ಮೇಘವು ಬೆಟ್ಟದ ಮೇಲೆ ಮಳೆಯನ್ನು ಸುರಿಯುವಂತೆಯೇ ತೋರುತ್ತಿತ್ತು. ಹನುಮಂತನು ತೇಜಸ್ಸಿನಿಂದಲೂ ಬಲದಿಂದಲೂ ವೀರ್ಯದಿಂದಲೂ ಉಬ್ಬಿದ ಚಂಡ ಪರಾಕ್ರಮಿಯಾದ ಆ ರಾಕ್ಷಸನು ತನಗೆ ಎದುರಾಗಿ ಯುದ್ಧಕ್ಕೆ ನಿಂತಿರುವುದನ್ನು ನೋಡಿ ಸಂತೋಷಗೊಂಡು ಮೇಘದಂತೆ ಉರವಣಿಸಿ ದೊಡ್ಡ ಸಿಂಹನಾದವನ್ನು ಮಾಡಿದನು. ಅಕ್ಷಕುಮಾರನಾದರೂ ಹನುಮಂತನಿಗಿರುವ ಎಣೆಯಿಲ್ಲದ ಶಕ್ತಿಯನ್ನು ಯೋಚಿಸದೆ ಹುಡುಗುತನದಿಂದಲೂ ವೀರ್ಯದ ಕೊಬ್ಬಿನಿಂದಲೂ ಕೋಪಗೊಂಡು ಕೆಂಡದಂತೆ ಕೆಂಪಾದ ಕಣ್ಣುಳ್ಳವನಾಗಿ ಕಾಡಾನೆಯು ಹುಲ್ಲು ಮುಚ್ಚಿದ ಹಳೆಯ ಬಾವಿಯ ಮೇಲೆ ಅಜ್ಞಾನದಿಂದ ನುಗ್ಗುವಂತೆ ಆ ಕಪಿಯ ಮೇಲೆ ನುಗ್ಗಿದನು. ಹೀಗೆ ಆ ರಾಕ್ಷಸನು ಮೇಲೆ ಬಿದ್ದು ಬಲಾತ್ಕಾರದಿಂದ ಬಾಣಗಳನ್ನು ಪ್ರಯೋಗಿಸುವುದನ್ನು ನೋಡಿ ಮೇಘವು ಗುಡುಗುವಂತೆ ಆಂಜನೇಯನು ದೊಡ್ಡ ಸಿಂಹನಾದವನ್ನು ಮಾಡಿ ನೋಡುವವರಿಗೆ ಭಯವನ್ನು ಉಂಟು ಮಾಡುವಂತೆ ತೋಳುಗಳನ್ನು ತೊಡೆಗಳನ್ನು ಬೀಸುತ್ತಾ ಆಕಾಶಕ್ಕೆ ಹಾರಿಬಿಟ್ಟನು. ಇದನ್ನು ನೋಡಿದೊಡನೆ ಮಹಾಪ್ರತಾಪವುಳ್ಳವನಾಗಿಯೂ ರಥಿಕರಲ್ಲಿ ಮೇಲೆನಿಸಿಕೊಂಡವನಾಗಿಯೂ ಇರುವ ಆ ರಾಕ್ಷಸ ರಾಜಕುಮಾರನು ಕೂಡ ತನ್ನ ರಥದೊಡನೆಯೇ ಆತನನ್ನು ಬೆನ್ನಟ್ಟಿ ಮೇಲೆ ಹಾರಿ ಮಹಾಮೇಘವು ಪರ್ವತದ ಮೇಲೆ ಕಲ್ಮಳೆಯನ್ನು ಕರೆಯುವಂತೆ ಕಪಿಯ ಮೇಲೆ ಬಾಣವರ್ಷಗಳನ್ನು ಕರೆದನು. ಯುದ್ಧದಲ್ಲಿ ಚಂಡ ಪರಾಕ್ರಮವುಳ್ಳ ಹನುಮಂತನಾದರೂ ಆಕಾಶದಲ್ಲಿ ಮನೋವೇಗದಿಂದ ಆ ಬಾಣಗಳ ಸಂದಿನಲ್ಲಿಯೇ ಗಾಳಿಯಂತೆ ತೂರಿ ಬರುತ್ತಾ ಆ ಬಾಣಗಳೆಲ್ಲವನ್ನು ತಪ್ಪಿಸಿಕೊಂಡು ಸುತ್ತುತ್ತಾನು. ಆದರೂ ಅಕ್ಷನು ಕೈಯಲ್ಲಿ ದೊಡ್ಡ ಬಿಲ್ಲನ್ನು ಹಿಡಿದು ಯುದ್ಧಕ್ಕೆ ನಿಂತು ತನ್ನ ತೀಕ್ಷ್ಣ ಬಾಣಗಳಿಂದ ಆಕಾಶವನ್ನು ಎಡೆಬಿಡದೆ ತುಂಬುವುದನ್ನು ನೋಡಿ ಹನುಮಂತನಿಗೆ ಆ ರಾಕ್ಷಸನ ಪರಾಕ್ರಮದಲ್ಲಿ ಸ್ವಲ್ಪವಾಗಿ ಗೌರವ ಬುದ್ಧಿಯು ಹುಟ್ಟಿತು. ಆ ಮಹಾವೀರನನ್ನು ಕೊಲ್ಲುವುದಕ್ಕೆ ಉಪಾಯವೇನೆಂಬ ಚಿಂತೆಯೂ ಹುಟ್ಟಿತು. ಹೀಗೆ ಗೌರವ ದೃಷ್ಟಿಯಿಂದ ಆತನನ್ನು ನೋಡುತ್ತಿರುವಾಗಲೇ ಧೀರನಾದ ಅಕ್ಷಕುಮಾರನು ಒಂದು ತೀಕ್ಷ್ಣ ಬಾಣವನ್ನು ತೆಗೆದು ಆ ಹನುಮಂತನ ಎದೆಗೆ ಹೊಡೆದನು. ಆ ಬಾಣದ ಪೆಟ್ಟು ಬಿದ್ದೊಡನೆ ಆಯಾ ಕಾರ್ಯ ವಿಶೇಷದ ಸ್ವರೂಪವನ್ನು ಚೆನ್ನಾಗಿ ತಿಳಿದ ಮಹಾಬಾಹುವಾದ ಹನುಮಂತನು ತನ್ನ ಮನಸ್ಸಿನಲ್ಲಿ ತಾನು, ಈ ರಾಕ್ಷಸನು ಮಹಾಬಲಾಢ್ಯನು, ಬಾಲ ಸೂರ್ಯನಂತೆ ತೇಜಸ್ಸಿನಿಂದ ಬೆಳಗುವನು, ಇನ್ನು ಬಾಲನಾದರೂ ರಣಪಂಡಿತನಂತೆ ಮಹಾಕಾರ್ಯವನ್ನು ನಡೆಸುತ್ತಿರುವನು, ಸಮಸ್ತ ಯುದ್ಧ ತಂತ್ರಗಳನ್ನು ಬಲ್ಲವನಂತೆ ಕಾಣುವನು. ಇಂತಹವನನ್ನು ಕೊಲ್ಲುವುದಕ್ಕೆ ನನಗೆ ಬುದ್ಧಿಯೇ ಹುಟ್ಟಲಿಲ್ಲ. ಇದಲ್ಲದೆ ಇವನು ಮಹಾತ್ಮನು, ಪರಾಕ್ರಮದಲ್ಲಿ ಮೇಲೆನಿಸಿರುವನು, ಯುದ್ಧದಲ್ಲಿ ಎಚ್ಚರಿಕೆಯುಳ್ಳವನು, ಕಷ್ಟಗಳನ್ನು ಸಹಿಸತಕ್ಕವನು. ಯುದ್ಧ ಕಾರ್ಯದಲ್ಲಿ ಇವನ ಚಾತುರ್ಯವು ಬಹಳ ಅತಿಶಯವಾದುದರಿಂದ ನಾಗರು, ಯಕ್ಷರು, ದೇವತೆಗಳು, ಮಹರ್ಷಿಗಳು ಇವನನ್ನು ಗೌರವಿಸುವುದರಲ್ಲಿ ಸಂದೇಹವಿಲ್ಲ. ಇವನಿಗೆ ಮನಸ್ಸಿನಲ್ಲಿ ಪರಾಕ್ರಮವು, ಉತ್ಸಾಹವು ಮೇಲೆ ಮೇಲೆ ಹೆಚ್ಚುತ್ತಿರುವುದು.
ಈತನು ನನ್ನ ಮುಂದೆ ನಿಂತು ಧೈರ್ಯದಿಂದಲೇ ನನ್ನನ್ನು ನೋಡುತ್ತಿರುವನು. ಇವನ ಗತಿ ವೇಗವನ್ನು ಪರಾಕ್ರಮವನ್ನು ನೋಡಿದರೆ ದೇವಾಸುರರಿಗಾದರೂ ಮನಸ್ಸು ನಡುಗುವುದು. ಆದರೆ ನಾನು ಇವನನ್ನು ಈಗಲೇ ಕೊಲ್ಲದೆ ಬಿಟ್ಟರೆ ಇವನು ನನ್ನನ್ನು ಭಂಗಿಸದೆ ಬಿಡನು. ಇವನ ಪರಾಕ್ರಮವು ಕ್ಷಣ ಕ್ಷಣವೂ ಉಬ್ಬಿ ಬರುತ್ತಿರುವುದು. ಈಗಲೂ ನಾನು ಸುಮ್ಮನಿದ್ದರೆ ಇವನನ್ನು ತಡೆಯುವುದೇ ಕಷ್ಟವಾಗುವುದು. ಆದುದರಿಂದ ಈಗಲೇ ಇವನನ್ನು ಕೊಂದು ಬಿಡುವುದು ಯುಕ್ತವೆಂದು ತೋರುವುದು. ಉರಿಯುವ ಬೆಂಕಿಯನ್ನು ಆರಿಸದೆ ಬಿಡುವುದು ಯುಕ್ತವಲ್ಲ ಎಂದು ಚಿಂತಿಸಿದನು. ವೀರ್ಯಶಾಲಿಯಾದ ಹನುಮಂತನು ಹೀಗೆ ತನ್ನ ಶತ್ರುವಿನ ಬಲವನ್ನು ಕುರಿತು ಮನಸ್ಸಿನಲ್ಲಿ ವಿಮರ್ಶಿಸಿ ತಾನು ಅವನೊಡನೆ ಮುಂದೆ ನಡೆಸಬೇಕಾದ ಯುದ್ಧ ಕ್ರಮವನ್ನು ನಿಶ್ಚಯಿಸಿಕೊಂಡು ಆಗಲೇ ಅವನನ್ನು ಕೊಲ್ಲಬೇಕೆಂದೆಣಿಸಿ ತನ್ನ ವೇಗವನ್ನು ಆರಂಭಿಸಿದನು. ಒಡನೆಯೇ ಆ ವಾಯುಪುತ್ರನು ಮಹಾವೇಗವುಳ್ಳವುಗಳಾಗಿಯೂ ಎಚ್ಚರಿಕೆಯುಳ್ಳವುಗಳಾಗಿಯೂ ಗತಿಯಿಂದ ಹೋಗುವಾಗಲೂ ರಥಭಾರವನ್ನು ಎಳೆಯಬಲ್ಲವುಗಳಾಗಿಯೂ ಆ ರಾಕ್ಷಸನ 8 ರಥಾಶ್ವಗಳನ್ನು ಆಕಾಶದಲ್ಲಿ ಇದ್ದಂತೆಯೇ ತನ್ನ ಅಂಗೈಯಿಂದ ಹೊಡೆದು ಕೆಡಹಿದನು. ಮತ್ತು ವೀರನಾದ ಹನುಮಂತನು ಮತ್ತೊಂದು ಕೈಯಿಂದ ಆ ರಾಕ್ಷಸನ ರಥವನ್ನು ಅಪ್ಪಳಿಸಿದನು. ಆಗಲೇ ಅದರ ಚಕ್ರಗಳು ಅದರ ಮೂಕಿಯು ಮುರಿದು ರಥಗಳ ಕುದುರೆಗಳೊಡನೆ ಆ ರಥವು ನೆಲಕ್ಕುರುಳಿತು. ಆ ರಾಕ್ಷಸನು ಉಗ್ರ ವೀರ್ಯವುಳ್ಳ ಮಹಾರಥನಾದುದರಿಂದ ಆಗಲೇ ಆ ರಥವನ್ನು ಬಿಟ್ಟಿಳಿದು ಬಿಲ್ಲನ್ನು ಕತ್ತಿಯನ್ನು ಕೈಗೆತ್ತಿಕೊಂಡು ಋಷಿಯು ತಪೋ ಮಹಿಮೆಯಿಂದ ತನ್ನ ದೇಹವನ್ನು ತ್ಯಜಿಸಿ ದೇವಲೋಕವನ್ನು ಏರುವಂತೆ ಆಕಾಶಕ್ಕೆ ಹಾರಿದನು. ಹೀಗೆ ಆ ರಾಕ್ಷಸನು ಮೇಲೆ ಹಾರಿ ಗರುಡ ಗಂಧರ್ವ ಸಿದ್ಧಾದಿಗಳಿಗೆ ವಿಹಾರ ಸ್ಥಾನವಾದ ಅಂತರಿಕ್ಷದಲ್ಲಿ ಸುತ್ತಿ ಬರುವುದನ್ನು ಕಂಡು ವಾಯುವೇಗವುಳ್ಳ ಹನುಮಂತನು ಥಟ್ಟನೆ ಅವನನ್ನು ಸಮೀಪಿಸಿ ಅವನ ಕಾಲುಗಳೆರಡನ್ನು ದೃಢವಾಗಿ ಹಿಡಿದು ಬಿಟ್ಟನು. ಪರಾಕ್ರಮದಲ್ಲಿ ತನ್ನ ತಂದೆಯಾದ ವಾಯುದೇವನಿಗೆ ಎಣೆಯಿಸಿದ ಆ ಹನುಮಂತನು ಗರುಡನು ಮಹಾಸರ್ಪವನ್ನು ಎಳೆಯುವಂತೆ ಆ ರಾಕ್ಷಸನ ಕಾಲುಗಳನ್ನು ಹಿಡಿದೆಳೆದು ಅನೇಕಾವರ್ತಿ ವೇಗದಿಂದ ಗಿರಗಿರನ್ನೇ ಸುತ್ತಿಸಿ ನೆಲದಲ್ಲಿ ಕುಕ್ಕು ಬಿಟ್ಟನು. ಇದರಿಂದ ಆ ರಾಕ್ಷಸನಿಗೆ ತೋಳು, ತೊಡೆ, ನಡು, ಕಂಠ ಮುಂತಾದ ಅವಯವಗಳೆಲ್ಲವೂ ಮುರಿದು ಸರ್ವಾಂಗವು ರಕ್ತಮಯವಾಗಿ ಮೈ ಮೂಳೆಗಳೆಲ್ಲವೂ ಪುಡಿ ಪುಡಿಯಾದವು. ಕಣ್ಣುಗಳೆರಡು ಕಳಚಿ ಬಿದ್ದವು. ಸಂಧಿ ಬಂಧಗಳು ಸಡಿಲಿದವು. ಅವನ ಮೈಕಟ್ಟುಗಳೆಲ್ಲವೂ ಚದರಿ ಬಿದ್ದವು. ಈ ಅವಸ್ಥೆಯಿಂದ ಆ ರಾಕ್ಷಸನು ಸತ್ತು ಬೀಳಲು ಹನುಮಂತನು ಆತನ ದೇಹವನ್ನು ನೆಲಕ್ಕೆ ತಿಕ್ಕಿ ಒಂದೇ ಉಂಡೆಯಾಗಿ ಮಾಡಿ ಅದರಿಂದ ರಾಕ್ಷಸ ಚಕ್ರವರ್ತಿಗೂ ನಡುಕ ಉಂಟಾಗುವಂತೆ ಮಾಡಿದನು. ಅಕ್ಷ ಕುಮಾರನಿಗೆ ಈ ಅವಸ್ಥೆಯುಂಟಾಗಲು ಜ್ಯೋತಿಷ್ಚಾರಿಗಳಾದ ಮಹರ್ಷಿಗಳು, ಭೂತಗಳು, ಯಕ್ಷರು, ಪನ್ನಗರು, ಇಂದ್ರಾದಿ ದೇವತೆಗಳು ಆಶ್ಚರ್ಯವಶರಾಗಿ ಹನುಮಂತನನ್ನು ನೋಡುತ್ತಿದ್ದರು. ಹೀಗೆ ಆಂಜನೇಯನು ಇಂದ್ರ ಕುಮಾರನಿಗೆಣೆಯಾದ ಅಕ್ಷನನ್ನು ಕೊಂದು ತಿರುಗಿ ಆ ತೋರಣದ ಬಾಗಿಲನ್ನು ಸೇರಿ ಕಾಲಯಮನಂತೆ ಭಯಂಕರ ಸ್ವರೂಪದಿಂದ ಕಾದಿದ್ದನು. ಇಲ್ಲಿಗೆ 47ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.